ರೈಟ್, ನಮ್ಮ ಜೊತೆಗೆ ಇಬ್ರು ವಿಶೇಷ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಈ ವಿಷಯವಾಗಿ ಬಹಳಷ್ಟು ವಿಚಾರವನ್ನ ನಮಗೆ ತಿಳಿದೇ ಇರುವಂತಹ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಸಜ್ಜಾಗಿದ್ದಾರೆ. ಖ್ಯಾತ ಜ್ಯೋತಿಷಿ ಶ್ರೀಧರ್ ಹೊಳ್ಳ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನು ಜ್ಯೋತಿಷಿ ಶ್ರೀರಾಮ್ ಭಟ್ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಗುರುಗಳೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್, ಶ್ರೀಧರ್ ಹೊಳ್ಳ ಅವರೇ, ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಈ ಗವಿಗಂಗಾಧರ ದೇವಸ್ಥಾನದಲ್ಲಿ ನಾವು ಈ ಚಮತ್ಕಾರವನ್ನು ಕಣ್ತುಂಬಿಕೊಳ್ತೀವಿ. ಈ ಇತಿಹಾಸವನ್ನು ಗಮನಿಸಿಕೊಂಡಾಗ ಇಲ್ಲಿಯವರೆಗೂ 3 ಬಾರಿ ನಮಗೆ ಈ ರೀತಿಯಾಗಿ ಸೂರ್ಯನ ಚಮತ್ಕಾರ ನಡೀಲಿಕ್ಕೆ ಅವಕಾಶ ಆಗಲಿಲ್ಲ. ಅದಾದ ನಂತರದಲ್ಲಿ ಬಹಳಷ್ಟು ವಿಚಾರಗಳು ಘಟಿಸಿದ್ವು. ನಾವೇನು ನೋಡ್ತೀವಿ ಪಂಚಾಂಗದಲ್ಲಿ, ಯುಗಾದಿಯ ನಂತರದಲ್ಲಿ ವರ್ಷದಲ್ಲಿ ಭವಿಷ್ಯ ಹೇಗಿದೆ, ರಾಶಿ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ. ಆದರೆ ಈ ಸೂರ್ಯರಶ್ಮಿಯ ಆಗು ಹೋಗುವಿಕೆಯನ್ನು ಆಧರಿಸಿಯೇ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಇದೊಂದು ಅವಕಾಶ ಕೂಡ. ಅದರ ಬಗ್ಗೆ ಏನು ತಿಳಿಸ್ತೀರಿ? ನನ್ನ ಹೆಸರು ಶ್ರೀನಿಧಿ ಹೊಳ್ಳ ಅಂತ ಹೇಳಿ. ಇಲ್ಲಿ ವಿಶೇಷವಾಗಿ ಸೂರ್ಯನ ಪತ್ನಿ ಆಗಿರ್ತಕ್ಕಂತಹ ಸಂಜ್ಞೆ ಸೂರ್ಯನ ಶಾಖವನ್ನು ತಡೆಯಲಿಕ್ಕಾಗ್ದಲೇ ಕುದುರೆಯ ರೂಪವನ್ನು ಧಾರಣೆ ಮಾಡಿ ಭೂಲೋಕಕ್ಕೆ ಬಂದು ತನ್ನ ಒಂದು ಛಾಯೆಗೆ ಜೀವವನ್ನು ತುಂಬಿ ಅಲ್ಲಿ ಬಿಟ್ಟು ಸೂರ್ಯನ ಶಾಖವನ್ನು ತಡ್ಕೊಳ್ಬೇಕನ್ನುವಂಥ ಉದ್ದೇಶದಿಂದ ಭೂಲೋಕಕ್ಕೆ ಬಂದು ಕುದುರೆಯ ಆಕಾರವನ್ನು ಧಾರಣೆ ಮಾಡಿ ಅವಳು ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ಲು. ಯಾಕಾಗಿ ಅಂತ ಕೇಳಿದರೆ, ಸೂರ್ಯನೊಟ್ಟಿಗೆ ನಾನು ಸಂಸಾರವನ್ನು ಮಾಡಬೇಕು, ಜೀವನವನ್ನು ಮಾಡಬೇಕು ಅಂತಾದರೆ ಆ ಸೂರ್ಯನ ಶಾಖವನ್ನು ನಾನು ತಡೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ. ಅದೇ ರೀತಿಯಾಗಿ ಈ ಸಂಜ್ಞಾ ಅನ್ನುವಂತಹ ಸೂರ್ಯನ ಹೆಂಡತಿ ಆದವಳು ಪ್ರಧಾನವಾಗಿ ಆರಾಧಿಸಿಕೊಂಡು ಬಂದಂಥದ್ದು ಶಿವನನ್ನೇ. ಅದೇ ರೀತಿಯಾಗಿಯೇ ಸೂರ್ಯನಾದವನು ಪೂರ್ಣವಾಗಿ ಅನುಗ್ರಹ ಮಾಡುವಂತಹ ಕಾಲ ಅದು ಮಕರ ರಾಶಿಗೆ ಬರುವಂಥ ಕಾಲ. ಯಾಕಾಗಿ ಮಕರ ರಾಶಿಗೆ ಬರ್ತಾನೆ ಅಂತ ಕೇಳಿದರೆ, ತನ್ನ ಮಗನ ರಾಶಿಯನ್ನ ಈ ಶನೈಶ್ವರನ ರಾಶಿಯನ್ನ ಸೂರ್ಯ ಏನು ಮಾಡಿಬಿಟ್ಟಿರ್ತಾನೆ, ಸಿಟ್ಟಿನಿಂದ ಪೂರ ಅದನ್ನ ಸುಟ್ಟು ಹಾಕಿ ಬಿಟ್ಟಿರ್ತಾನೆ. ತದನಂತರ ತನ್ನದೇ ಮಗನ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿಗೆ ಬರುವಂತಹ ಕಾಲ ಈ ಮಕರ ಸಂಕ್ರಮಣ ಅನ್ನುವಂತಹ ಕಾಲ. ಅದಕ್ಕಾಗಿಯೇ ಸೂರ್ಯನಿಗೆ ಹೆಚ್ಚು ಪ್ರಾಶಸ್ತ್ಯ ಉಳ್ಳಂಥದ್ದು. ಅದೇ ರೀತಿಯಾಗಿ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಸಹಿತ ಈ ಸೂರ್ಯ ಮಜ್ಜನ ಅನ್ನುವಂಥದ್ದು ಆಗುವಂಥದ್ದು ಸಹಿತ ಯಾಕಾಗಿ ಅಂತ ಕೇಳಿದ್ರೆ, ಇಲ್ಲಿ ನೀವೇ ಹೇಳಿದಂತ ರೀತಿಯಲ್ಲಿ ನಾವಿಲ್ಲಿ ಎಲ್ಲರೂ ಪಾಶ್ಚಾತ್ಯ ಸಂಸ್ಕೃತಿಯ ಕ್ಯಾಲೆಂಡರ್ಗೆ ಮಾರು ಹೋಗಿದ್ದೇವೆ. ನಾವು ಪಂಚಾಂಗ ರೀತಿಯಾಗಿ ನಾವು ಅದನ್ನ ಚಿಂತನೆ ಮಾಡಿದ್ವಿ ಅಂತ ಆದ್ರೆ ಬಹಳಷ್ಟು ಜನರಲ್ಲಿ ಒಂದು ಆತಂಕ ಇತ್ತು. 14ನೇ ತಾರೀಕು ನಾನು ಮಾಡಬೇಕಾ, 15ನೇ ತಾರೀಕು ಮಾಡಬೇಕಾ ಅನ್ನುವಂಥ ವಿಚಾರಗಳು. ಹಾಗಾಗಿ ಯಾಕಾಗಿ ಅಂತ ಕೇಳಿದ್ರೆ, ಭೂಮಿ ತಿರುಗುವಂತ ಸಂದರ್ಭದಲ್ಲಿ ಒಂದೇ ಆಯಾಮದಲ್ಲಿ ತಿರುಗೋದಿಲ್ಲ, ಈ ಬುಗುರಿ ಆಕಾರದಲ್ಲಿ ಹೀಗೀಗೆ ತಿರುಗ್ತಾ ಬರ್ತದೆ. ಆಗ 2 ನಿಮಿಷಗಳ ಕಾಲ ಅನ್ನುವಂಥದ್ದು 1 ಶತಮಾನ ಆದ ನಂತರದಲ್ಲಿ 1 ದಿನಕ್ಕೆ ಬದಲಾವಣೆ ಆಗ್ತದೆ. 2 ಶತಮಾನಗಳು ಕಳೀತು ಅಂತಾದ್ರೆ 14ಕ್ಕೆ ಬರ್ತಿದ್ದಂತಹ ಮಕರ ಸಂಕ್ರಮಣ 15ಕ್ಕೆ ಬಂದಿದೆ. ಇನ್ನು 1 ಶತಮಾನ ಕಳೀತಂತಾದ್ರೆ 16ಕ್ಕೂ 17ಕ್ಕೂ ಬರುವಂತ ಸಾಧ್ಯತೆ ಉಂಟು. ಹಾಗಾಗಿ ಈ ಸೂರ್ಯ ಮಜ್ಜನ ಅನ್ನುವಂಥದ್ದೇ ಯಾಕಾಗಿ ಆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೇ ಆಗ್ತದೆ ಅಂತ ಕೇಳಿದ್ರೆ, ಇದು ತ್ರೇತಾಯುಗದಲ್ಲಿ ನಿರ್ಮಾಣವಾದಂಥದ್ದು. ತ್ರೇತಾಯುಗದಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇದ್ರು ಅಂತ ಕೇಳಿದ್ರೆ, ಕಲೆ ಮತ್ತು ವಾಸ್ತುಶಿಲ್ಪಗಳಿಗೆ ಪ್ರಧಾನವಾಗಿರ್ತಕ್ಕಂತಹ ವಿಚಾರವನ್ನ ಅವರು ಗಮನವನ್ನ ಕೊಡ್ತಾ ಇದ್ರು. ಆದ್ರಿಂದ ಆಗಿನ ಕಾಲದ ದೇವಸ್ಥಾನಗಳು ವಾಸ್ತು ಪ್ರಸಿದ್ಧಿಗೆ, ಮತ್ತೆ ಈ ದೇವಾಲಯವು ಸಮೇತ ಏಕಶಿಲೆಯಲ್ಲಿ ಕೆತ್ತಿರುವಂತಹ ಶಿಲೆ, ಹಾಗಾಗಿ ನಿರ್ಮಿತ ಅಲ್ಲ. ಹಾಗಾಗಿ ಈ ಸೂರ್ಯ ಮಜ್ಜನ ಅನ್ನುವಂಥದ್ದು ವಿಶೇಷವಾಗಿರುವಂಥದ್ದು. ಅದರಲ್ಲೂ ಈ ಬೆಂಗಳೂರು ಪ್ರಾಂತ್ಯಗರಿಗೆ ಅದೊಂದು ಪ್ರತ್ಯಕ್ಷ. ಯಾಕೆಂತ ಕೇಳಿದ್ರೆ, ಲೋಕಕ್ಕೆ ಚಕ್ಷು ಯಾವುದು ಅಂತ ಕೇಳಿದ್ರೆ ಸೂರ್ಯನೇ, ಪ್ರತ್ಯಕ್ಷ ದೇವರು ಯಾವುದು ಅಂತ ಕೇಳಿದ್ರೆ ಸೂರ್ಯನನ್ನೇ ಹೇಳುವಂಥದ್ದು. ಅಂತಹ ಸೂರ್ಯನ ಬೆಳಕು ಅನ್ನುವಂಥದ್ದು ಈ ಒಂದು ಗವಿಗಂಗಾಧರೇಶ್ವರದಲ್ಲಿ ಬೀಳ್ತದೆ ಅಂತ ಆದ್ರೆ ಅದು ನಮ್ಮ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದಂಥದ್ದು. ಅದರಿಂದಲೂ ಸಹಿತ ನಾವು ಮುಂದೆ ಆಗುವಂತ ಆಗುಹೋಗುಗಳನ್ನ ಚಿಂತನೆ ಮಾಡಬಹುದು. ಓಕೆ,